ಲಾಸ್ಟ್ 1.5 ಮಂತ್ ಬಿಫೋರ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಯ್ತು ನಮಗೆ. ಇವಾಗ ಬ್ರೀಸ್ಟ್ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಗಿದೆ. ಅದೆಲ್ಲ ಲಂಗ್ಸಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿದೆ. ರೀಸನ್ ಗೊತ್ತಾಗ್ತಾ ಇಲ್ಲ ನಮಗೆ, ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದೆ. ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವ್ರ ಫಾದರ್ಗೆ ಇತ್ತು. ನಮ್ಮ ಪೇಷಂಟ್ ಬಂದ್ಬಿಟ್ಟು ನಮ್ಮ ಮಮ್ಮಿ. ಅವ್ರ ವಯಸ್ಸೀಗ 55 ಆಗಿದೆ. ಅನಿತಾ ಅವ್ರ ಹೆಸರು. ಲಾಸ್ಟ್ 1.5 ಮಂತ್ ಬಿಫೋರ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಯ್ತು ನಮಗೆ. ಇವಾಗ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಯೂಟ್ಯೂಬಲ್ಲಿ ಈ ಪುನರ್ಜನದ್ದು ವಿಡಿಯೋಗಳನ್ನೆಲ್ಲ ನೋಡಿದ್ವಿ. ನಮಗೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಇವತ್ತು. ಭೇಟಿ ಆದ್ವಿ ಡಾಕ್ಟ್ರಿಗೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಅವ್ರ ಸಜೆಷನ್ ಎಲ್ಲ ತೊಗೊಂಡಿದ್ದೀವಿ. ಕೀಮೋ ಜೊತೆ ವಿತ್ ನಾವು ಈ ಟ್ರೀಟ್ಮೆಂಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೋ ಏನಿರುತ್ತೋ. ಇವಾಗ ಬ್ರೀಸ್ಟ್ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಗಿದೆ. ಅದೆಲ್ಲ ಲಂಗ್ಸಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿದೆ. ರೀಸನ್ ಗೊತ್ತಾಗ್ತಾ ಇಲ್ಲ ನಮಗೆ, ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದೆ. ಏನು ಪರ್ಟಿಕ್ಯುಲರ್ ರೀಸನ್ ಸಿಗ್ತಾ ಇಲ್ಲ ನಮಗೆ. ಬಟ್ ಈ 2-3 ಇಯರ್ಸಿಂದ ಅವ್ರಿಗೆ ಸ್ವಲ್ಪ ಮೆಡಿಕೇಶನ್ಸ್ ಜಾಸ್ತಿ ಆಗಿದೆ. ಅದಿರ್ಬೋದು ಅಂತ ಭಾವಿಸಿದ್ದೀವಿ. ಬಟ್ ಡೋಂಟ್ ನೋ. ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವ್ರ ಫಾದರ್ಗೆ ಇತ್ತು. ನಾವು ಟ್ರೀಟ್ಮೆಂಟೇ ತೊಗೊಂಡಿಲ್ಲ. ಇವಾಗ ನೆಕ್ಸ್ಟ್ ಈ ವೀಕಲ್ಲಿ ನಮಗೆ ಕೀಮೋಥೆರಪಿ ಸ್ಟಾರ್ಟ್ ಆಗುತ್ತೆ. ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ ಅವ್ರಿಗೆ. ಇವತ್ತಿನವರೆಗೂ ಅವ್ರಿಗೆ ಸಿಂಪ್ಟಮ್ಸ್ ಏನೂ ಇಲ್ಲ. ನಮ್ಮದರ ನಾವೇ ಇನ್ನೂ ವೀಕ್ ಅವ್ರ ಮುಂದೆ. ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಲಾಸ್ಟ್ ಸ್ಟೇಜ್ ಅಂತ ಗೊತ್ತಿದ್ರು. ಅಂದರೆ ಹೋಪ್ ಅವ್ರಿಗೆ ನಾನು ಹುಷಾರಾಗ್ತೀನಿ, ಅದೇ ಕಾನ್ಫಿಡೆನ್ಸೇ ನಮಗೆ ಮುಂದೆ ತೊಗೊಂಡು ಹೋಗುತ್ತೆ ಅನ್ನೋ ನಮಗೂ ಆತ್ಮವಿಶ್ವಾಸ ತುಂಬ ಇದೆ ಅದ್ರ ಬಗ್ಗೆ. ನಮಗೆ ಅಂದರೆ ನಾವು ಕನ್ಫ್ಯೂಷನಲ್ಲಿ ಇದ್ವಿ. ಕೀಮೋ ಸ್ಟಾರ್ಟ್ ಮಾಡಬೇಕು ಬೇಡವೋ, ಕೀಮೋ ಸ್ಟಾರ್ಟ್ ಮಾಡಿದ್ರೆ ಏನೇನಾಗುತ್ತೆ ಅಂತ. ವಿ ಹೋಪ್ ಅದು ಒಳ್ಳೇದಾಗುತ್ತೆ ಅಂತ ನಮಗೂ ಅನ್ನಿಸ್ತಾ ಇದೆ.